45 ಸ್ಟಾರ್ಟ್ ಆಗಿದ್ದು ಅಂತೇಳಿದ್ರೆ ಅದು ನಾವು ಫಸ್ಟ್ ಗಾಳಿಪಟ ಮಾಡ್ತಾಯಿದ್ದೆ ನಾನು. ಆವಾಗ ಗಾಳಿಪಟ ಮಾಡ್ತಾಯಿದ್ದಾಗ ಏನಾಯಿತು ಅಂತೇಳಿದ್ರೆ ಆವಾಗ ಅರ್ಜುನ್ ಜನ್ಯನೇ ಅದಕ್ಕೆ ಮ್ಯೂಸಿಕ್ ಡೈರೆಕ್ಟ್ರು. ಆವಾಗ ರಿಲೀಸ್ ಟೈಮಲ್ಲಿ ನನಗೂ ಅವ್ರಿಗೂ ಸ್ವಲ್ಪ ಒಡನಾಟ ಇತ್ತು, ಮಾತುಕತೆ ಸ್ವಲ್ಪ ಮಾತಾಡ್ತಾಯಿದ್ದೆ. ಅದಕ್ಕೆ ಅಷ್ಟು ಮಾತಾಡ್ತಾ ಇರಲಿಲ್ಲ. ರಿಲೀಸೆಲ್ಲ ಆದಮೇಲೆ ಅಣ್ಣ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದರು. ಏನು ಸರ್ ಅಂದರು. ಮಾತಾಡಬೇಕು ಅಂದರು ಅಂತ ಎಲ್ಲ ರಿಲೀಸೆಲ್ಲ ಆಗಿ ಒಂದು ತಿಂಗಳಿಗೇನೋ ಸಾಂಗ್ರಿಲ್ಲ ಹೋಟ್ಲಲ್ಲಿ ಇದ್ದರು ಅರ್ಜುನ್ ಜನರು. ಬಾಣ ಒಂದು ನಿಮಿಷ ಮಾತಾಡೋಣ ಅಂತ ಹೇಳಿದ್ರು. ನಾನು ಏನಕ್ಕೋ ಕರೀತಾರೆ ಅಂತ ಹೇಳಿದ್ರು. ಆವಾಗ ಅಣ್ಣ ಈ ಥರ ಸ್ಟೋರಿ ಇದೆ, ಒಂದು ಪಿಕ್ಚರ್ ಮಾಡೋಣ ಅಂದ್ಕೊಂಡ್ವಿ, ಹೆಂಗಣ್ಣ ಅಂತ ಹೇಳಿದ್ರು. ಕತೆ ಹೇಳಿ ಸರ್, ಕತೆ ಚೆನ್ನಾಗಿದ್ರೆ ಮಾಡೋಣ ಅಂತ ನಾನು ಕ್ಯಾಶುಯಲಾಗೇ ಹೇಳಿದ್ದು ಒಂದಂತ. ಮತ್ತು ಒಂದೇ ದಿನ ಅಲ್ಲಿ ಕೂತ್ಕೊಂಡು ಸುಮಾರು ಹೊತ್ತಿದ್ವಿ, ಹೆಚ್ಚು ಕಮ್ಮಿ 3-4 ಅವರ್ ಇದ್ವಿ. ಅಣ್ಣ ನಾನು ಕತೆ ಹೇಳಲ್ಲ ಅಂದರು. ಹೇಳಿ ಸರ್ ಅಂದರು. ತುಂಬ ಚೆನ್ನಾಗಿ ಹೇಳಿದ್ರು ಕತೆನ. ನಂದು ಇದೇನಪ್ಪ ಯಾವುದು ಕತೆ ಇಷ್ಟವರೆಗೂ ಯಾರೂ ಹೇಳಿಲ್ಲ, ಇದೊಂದು ಡಿಫ್ರೆಂಟ್ ಆಗಿದೆ, ಆಯಿತು ನೋಡೋಣ ಅಂತ ಹೇಳಿದೆ ನಾನು. ಅಲ್ಲಣ್ಣ ನಾನು ನೋಡೋಣ ಅಂತೆಲ್ಲ ಕತೆ ಇಂಪ್ರೂವ್ ಮಾಡ್ಕೊಳ್ಳ ಅಂತ. ಮಾಡ್ಕೊಳ್ಳಿ ಸರ್ ಅಂತ ಹೇಳಿದೆ. ಆಮೇಲೆ ನನಗೆ ಹಿಂಗೆ ಕತೆ ಹೇಳ್ತಾಯಿದ್ರೆ ತುಂಬ ನನಗೂ ಒಂಥರ ಇಷ್ಟ ಆಗೋಯ್ತು ಅವ್ರ ಕತೆ. ಸರಿ ಹಿಂಗೆ ಅವ್ರ ಕತೆ ಹೇಳ್ತಾ ಅಂತ ನಮ್ಗೆ ಹಿಂಗೆ ದೊಡ್ಡ ಸರ್, ಇದು ಫಸ್ಟ್ ಪಿಕ್ಚರ್ ನಿಮ್ಗೆ ಹೆಂಗೆ ಸರ್ ನಿಮ್ಮನ್ನು ನಂಬಿ ನಾನು ಕೊಡೋದು, ಫಸ್ಟ್ ಯಾವುದು ಡೈರೆಕ್ಷನ್ ಮಾಡಿಲ್ಲ, ಫಸ್ಟ್ ನೀವು ಮ್ಯೂಸಿಕ್ ಡೈರೆಕ್ಟ್ರು, ನಿಮ್ಗೆ ಹೆಂಗೆ ಸರ್ ನಂಬ್ಕೊಳ್ಳೋದು ಅಂತ. ಅಣ್ಣ ಒಂದು ನಾವು ಆನಿಮೇಷನ್ ಒಂದು ಮಾಡಿಬಿಡೋಣ. ಆನಿಮೇಷನಲ್ಲಿ ನಾನು ಏನು ಕತೆ ಹೇಳಿದ್ದೀನೋ ಆನಿಮೇಷನಲ್ಲಿ ಮಾಡಿ ನಿಮಗೆಲ್ಲ ತೋರಿಸ್ತೀನಿ. ಅದರಲ್ಲಿ ಮ್ಯೂಸಿಕ್ಕು ಡೈಲಾಗು ಎಲ್ಲ ತೋರಿಸ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ತೆಗೆಯೋಣ, ಇಲ್ಲ ಬೇಡ ಅಂತ ಹೇಳಿದ್ರು. ಎಷ್ಟು ನಿಮಿಷ ಆನಿಮೇಷನ್ 2 ಅವರ್ 20 ನಿಮಿಷ ಇತ್ತು. ಫುಲ್ಲು ಸಿನಿಮಾ ಆನಿಮೇಷನ್ ಇದೆ, ಇವಾಗೂ ಇದೆ ಆನಿಮೇಷನ್. ಮತ್ತು ಫುಲ್ಲು ಸಿನಿಮಾ ಆನಿಮೇಷನಲ್ಲೇ ಇದೆ. ಅದು ಮಾಡೋಕ್ಕೆ 1 ವರ್ಷ ಆಯಿತು. ಅವ್ರು ಹೇಳಿದಂದ್ರೆ ಎಷ್ಟು ದಿನ ಆಗುತ್ತೆ, ನಾನು ಇನ್ನೇನ ಒಂದು 3-4 ತಿಂಗಳಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಒಂದು ಇಂಪ್ರೂವ್ ಮಾಡಿ ಮತ್ತು ಆನಿಮೇಷನ್ ನಾನು 3 ತಿಂಗಳಾಯಿತು. ಏನು ಸರ್ ಇನ್ನೂ ಅದು ಕತೆನೇ ಹೇಳಿಲ್ಲ, ಆನಿಮೇಷನ್ ತೋರಿಸ್ತಾ ಇಲ್ಲ, ಕತೆ ಹೇಳಿದ್ರಿ ಆನಿಮೇಷನ್ ಇದು ಮಾಡ್ತೀರಾ ಇಲ್ವಾ ಅಂತ. ಇಲ್ಲಣ್ಣ ಮಾಡ್ತೀವಿ ಇರೋಣ ಅಂತ ಹೇಳ್ಬಿಟ್ಟು ಹೆಚ್ಚು ಕಮ್ಮಿ 1 ವರ್ಷ ಆಯಿತು ಆನಿಮೇಷನ್ ಮಾಡೋಕ್ಕೆ. ನಾನು ಬ್ಯುಸಿ ಆಗಿಬಿಟ್ಟಿದ್ದೆ, ಅಯ್ಯೋ ಮಾಡಲಿ ಬಿಡು ಇವ್ರು ಹೇಳ್ತಾರೋ ಏನೋ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು ಸಲ ಫೋನ್ ಮಾಡಿದ್ರು ಅಂತ, ಆನಿಮೇಷನ್ ಎಲ್ಲ ರೆಡಿಯಾಗಿದೆ ಅಣ್ಣ ನೋಡ್ತೀರಾ ಅಂತ, ಚೆನ್ನೈಗೆ ಬರ್ತೀರಾ ಅಂತ ಹೇಳಿದ್ರು. ಆಯಿತು ಸರ್ ಬರ್ತೀನಿ ನಾನು ಚೆನ್ನೈಗೆ ಅಂತ ಹೇಳ್ಬಿಟ್ಟು ಚೆನ್ನೈಗೆ ಹೋದ್ವಿ. ಚೆನ್ನೈಗೆ ಹೋಗ್ಬಿಟ್ಟು ಅವ್ರದ್ದೊಂದು ಸ್ಟುಡಿಯೋದಲ್ಲಿ ತೋರಿಸಿದ್ರು ನಮಗೆ. ಆ ಸ್ಟುಡಿಯೋದಲ್ಲಿ ಆ ಮ್ಯೂಸಿಕ್ಕು ಡೈಲಾಗು ಆನಿಮೇಷನ್ ನೋಡಿದಾಗ ಹೆಚ್ಚು ಪಿಕ್ಚರ್ ನೋಡ್ದಂಗೆ ಇತ್ತು. ಅಂದರೆ ಆ ಕತೆ ತುಂಬ ಇಷ್ಟ ಆಯಿತು. ಕ್ಲೀನಾಗಿ ಅದನ್ನು ನರೇಷನ್ ಮಾಡಿದರು. ಇವಾಗ ನೋಡ್ತಾ ಇದ್ರೆ ನಮ್ಗೆ ಏನು ಕತೆ ಹೇಳಿದ್ರು ಆ ಕತೆ ಕಾಣ್ತಾ ಇತ್ತು ಸ್ಕ್ರೀನ್ ಮೇಲೆ. ಆವಾಗ ಆರ್ಟಿಸ್ಟ್ಗಳು ಯಾರೂ ಇಲ್ಲ. ಆನಿಮೇಷನ್ ಅಂದರೆ ಮಕ್ಕಾಗಿಕ್ಕ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಹೆಸರಾಗ್ತಾಯಿದ್ರು, ಇದು ಶಿವಣ್ಣ, ಇದು ಇವರು ಅಂತ ಹೆಸರಾಗ್ತಾಯಿದ್ರು ಮಾತಾಡಬೇಕಾದ್ರೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ತುಂಬ ಮ್ಯೂಸಿಕ್ ಡೈಲಾಗ್ಗಳು ತುಂಬ ಚೆನ್ನಾಗಿತ್ತು. ನಿಮ್ಗೆ ಆ ಸಂಭಾಷಣೆ ಅಂತೂ ತುಂಬ ಚೆನ್ನಾಗಿ ಬರೆದಿದ್ರು ಅಂತ ಅವರು ಅನಿಲ್ ಕುಮಾರ್ ಅಂತ ಅವರು. ಸರಿ ಆಯಿತು ಸರ್ ತೆಗೆಯೋಣ ಅಂತೇಳ್ಬಿಟ್ಟು ಆವಾಗ ನಾವೊಂದು ವೀಡಿಯೋ ಬಿಟ್ಟು ಪೂಜೆಗೆ ಹೋಗಿದ್ದು, ಆ ಪಿಕ್ಚರ್ ಪೂಜೆಗೆ. ಸೇಮ್ ಅದು ಏನು ಆನಿಮೇಷನ್ ಮಾಡಿದ್ದೆವು, ಬೇಕಾದ್ರೆ ರಿಲೀಸ್ ಆದರೆ ಆನಿಮೇಷನ್ನು ನಾವು ರಿಲೀಸ್ ಮಾಡ್ಬೋದು, ಆ ಥರ ಇದೆ. ಇವಾಗೆಲ್ಲ ಮ್ಯೂಸಿಕ್ ಎಲ್ಲ ಆಗ್ಬಿಟ್ಟು ಮಾಡಿದ್ರೆ ಏನು ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋದಂದರೆ ಕ್ಲೈಮ್ಯಾಕ್ಸ್ ಸ್ವಲ್ಪ ಚೇಂಜ್ ಆಯಿತು. ಪಿಕ್ಚರ್ ಮಾಡ್ತಾ ಕ್ಲೈಮ್ಯಾಕ್ಸ್ ಸ್ವಲ್ಪ ತುಂಬಾ ಚೇಂಜ್ ಆಯಿತು. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಸೇಮ್ ಟು ಸೇಮ್ ಇರೋದು. ಆನಿಮೇಷನ್ಗೆ ಆಯಿತು ಒಂದು 30-40 ಲಕ್ಷ ಆಗಿತ್ತು. 35-40 ಲಕ್ಷ ಆಗಿತ್ತು ಅವಾಗ ಆನಿಮೇಷನ್ಗೆ. ಒಪ್ಕೊಂಡ್ವಿ. ಆಮೇಲೆ ಮೈಸೂರಲ್ಲಿ ಪೂಜೆ ಮಾಡಿಬಿಟ್ಟು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಒಪ್ಕೊಂಡ್ಮೇಲೆ ಅಂತ ಆಮೇಲೆ ಫಸ್ಟೇ ಹೇಳಿದರು ಕತೆ ಹೇಳ್ಬೇಕಾದ್ರೆ ಫಸ್ಟೇ ನಾನು ಶಿವಣ್ಣ ಅಭಿಮಾನಿ ಅಂತ. ಶಿವಣ್ಣ ಅಂದು ಸರ್ ಫಸ್ಟು ಮಾಡಿ ಸರ್ ಅಂತ ಹೇಳಿದೆ. ಶಿವಣ್ಣ ಅಂದಮೇಲೆ ನನಗೆ ಇನ್ನೂ ಸ್ವಲ್ಪ ಫುಲ್ ಅವ್ರ ಕತೆ ಹೇಳಿದೆ, ಇದ್ರಲ್ಲಿ ಶಿವಣ್ಣ ಬರ್ತಾರೆ, ಇದು ಅಂತ ಆ ಮೈಂಡಲ್ಲಿತ್ತು. ಆಮೇಲೆ ಉಪೇಂದ್ರ ಸಾರು ಅಂತೇಳಿ, ಆಮೇಲೆ ರಾಜ್ಬಿ ಶೆಟ್ಟಿ ಸರ್ ಅಂತ, ಇವರೆಲ್ಲ ಊಹೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಆ ಥರ ಅವ್ರದ್ದು. ಇವಾಗ ನಾನು ಪಿಕ್ಚರ್ ನೋಡಿದ್ದೀರಲ್ಲ 3 ಸಲ, ಮತ್ತೆ ಮನೆಗೆ ತಗೊಬಂದು ಅದೆಲ್ಲ 2-3 ಸಲ ನೋಡಿದಾಗ ತುಂಬ ಚೆನ್ನಾಗಿ ಬರುತ್ತೆ, ಹೋಯ್ತು ಮಾಡೋಣ ಅಂತ ಹೇಳ್ಬಿಟ್ಟು ಆವಾಗ ನಾವು ಸ್ಟಾರ್ಟ್ ಮಾಡಿದ್ದು. ಮನೆಯಲ್ಲೆಲ್ಲ ಕೇಳಿ ಹಿಂಗೆ ಅಂತ ನಮ್ಮ ಮನೆಯವ್ರಿಗೆಲ್ಲ ತೋರಿಸ್ತೀವಿ, ಇದು ನೋಡಿರಿ ಪಿಕ್ಚರ್ ಚೆನ್ನಾಗಿದೆಯಾ ಇಲ್ಲ ಅಂತ. ಫಸ್ಟ್ ಟೈಮ್ ನಮ್ಮ ಮನೆಯವರೆಲ್ಲರೂ ತುಂಬ ಚೆನ್ನಾಗಿದೆ ಸಬ್ಜೆಕ್ಟ್ ಮಾಡಿ ಅಂತ ಹೇಳಿತ್ತು ಇದೇ ಪಿಕ್ಚರ್ಗೇನೆ. ಯಾವುದಕ್ಕೂ ಹೇಳಿಲ್ಲ. ಎಲ್ಲ ನೋಡಿದ್ದಾರೆ. ಹೇಳಿದ್ರು ನಂತರ ನನ್ನ ಹೆಸರೇ ನಮ್ಮ ಮನೇಲಿ ಫ್ಲಾಪ್ ಪ್ರೊಡ್ಯೂಸರ್ ಅಂತಲೇ ಮಾತಾಡೋದು. ಎಲ್ಲ ನೀನೊಂದು ಯಾವ ಪಿಕ್ಚರ್ ಮಾಡಿದ್ರು ನಿಂದು ಫ್ಲಾಪೇ ನಿಂದು ಅಂತ ಎಲ್ಲ ನಮ್ಮ ಮನೇಲಿ ಎಲ್ಲರೂ ಹಂಗೆ ಅನ್ನೋದು ಅಂತ.
ಅಂತ ಆಯಿತು ನೋಡೋಣ ಇರ್ರಿ ಇದು ನೋಡ್ತೀವಿ ಅಂತ. ಆಮೇಲೆ ಎಲ್ಲ ತೋರಿಸಿದೆ ನಾನು, ಯಾಕೆಂದರೆ ಇವಾಗೆಲ್ಲ ಕತೆ ಅಂತ ಹೇಳಿದ್ರೆ ಇವಾಗ ಇಷ್ಟದು ಬಡ್ಜೆಟ್ ಹಾಕ್ತೀವಿ ನೋಡ್ರಿ ಅಂತೇಳಿ. ಎಲ್ಲರೂ ಫಸ್ಟ್ ಟೈಮ್ ನಮ್ಮ ಮನೇಲಿ ಎಲ್ಲ ಇದು ತುಂಬ ಚೆನ್ನಾಗಿದೆ ಕತೆ ಮಾಡ್ಬೋದು ಅಂತ ಅವ್ರು ಹೇಳಿದ ಮೇಲೆ ನಂಗೆ ಸ್ವಲ್ಪ ಧೈರ್ಯ ಬಂದಿತ್ತು ಅಂತ. ಫಸ್ಟ್ ಆರಂಭದಲ್ಲಿ ಬಜೆಟ್ ಎಷ್ಟು ಇತ್ತು? ಬಡ್ಜೆಟ್ ಆರಂಭದಲ್ಲಿ ಹೇಳಿದ್ದು ಬಡ್ಜೆಟ್ಟು ಇತ್ತು, ಅದಂತ ಸ್ವಲ್ಪ ಜಾಸ್ತಿ ಆಯಿತು. ಬಡ್ಜೆಟ್ ತುಂಬ ಕಮ್ಮಿನೇ ಇದ್ದಿತ್ತು. ಪಾತ್ರಗಳಿಗೆ ಹೆಂಗೆ ಆಯ್ಕೆ ಮಾಡ್ಕೊಂಡು ಬಂದ್ರಿ? ಅಲ್ಲ, ಕತೆ ಹೇಳ್ಬೇಕಾದ್ರೆ ಅವರು ಇದರಲ್ಲಿ ಶಿವಣ್ಣನೇ ಇದ್ದಿದ್ದು, ನನಗೂ ಶಿವಣ್ಣನೇ ಇದ್ದಿದ್ದು. ಆ ಕತೆ ಅವ್ರು ಹೇಳಬೇಕಾದ್ರೆ ಇದಕ್ಕೆ ಶಿವಣ್ಣನೇ ಇದ್ದಿದ್ದು, ಆ ಪಾತ್ರಕ್ಕೆ ಫಸ್ಟ್ ಹೇಳಿದ ಇದ್ದಿದ್ದೆ ಶಿವಣ್ಣ ಅಂದ್ರೆ. ಆಮೇಲೆ ಎಲ್ಲ ಆದಮೇಲೆ ಯಾರನ್ನ ಇದು ಮಾಡೋಣ ಅದು ಮಾಡೋಣ ಅಂತ ಅದು ಸುಮಾರು ಒಂದು ಎರಡು ತಿಂಗಳಾಯಿತು. ಆಮೇಲಿಂದ ಇಲ್ಲ ಉಪೇಂದ್ರ ಸರ್ ಮಾಡೋಣ ಅಂತ ಹೇಳಿದ್ರು. ಸರ್ ಫಸ್ಟ್ ಕೇಳಿ ಸರ್ ಉಪೇಂದ್ರ ಸರ್ ಅಂತ ಹೇಳ್ಬಿಟ್ಟು. ಅವರು ಇವೆಲ್ಲ ಅವಾಗ ಶೂಟಿಂಗ್ ಬ್ಯುಸಿ ಇದ್ದರು ಅಂತ. ನಾವು ಇವೆಲ್ಲ ಹೋಗಿ ಅವಾಗ ಮಾತಾಡಿದಾಗ ಕತೆ ಎಲ್ಲ ನೋಡಬೇಕಾ ಫಸ್ಟ್ ಟೈಮ್ ಅವ್ರು ಹೇಳ್ದು ಆಯಿತು ಸರ್ ಮಾಡ್ತೀವಿ, ಫಸ್ಟ್ ಡೈರೆಕ್ಷನ್ ಮಾಡ್ತೀವಿ ಅಂತ ಉಪೇಂದ್ರ ಸರ್ ಒಪ್ಕೊಂಡ್ರು. ರಾಜ್ಬಿ ಶೆಟ್ಟಿನೂ ಒಂದೇ ಸಲ ಅವ್ರ ಕತೆ ಹೇಳೋಷ್ಟೊತ್ತಿಗೆ ಒಂದೇ ಸಲ ಎಲ್ಲರೂ ಒಪ್ಕೊಂಡ್ರು. ಕತೆ ಹಂಗಿತ್ತು, ಕೇಳೋಕ್ಕೆ ಶಾಸ್ತ್ರ ಇತ್ತು. ಇದನ್ನು ಫ್ಯಾಂಟಸಿ ಸಿನಿಮಾನ ಇಲ್ಲ ರಿಯಾಲಿಸ್ಟಿಕ್ ಇಲ್ಲ ವಾರಿಯರ್ ಸಿನಿಮಾನ? ಅದು ನನಗೆ ಹೇಳೇ ಬರೋಲ್ಲ. ಇದು ಎಂಥ ಸಿನಿಮಾ ಅಂದರೆ ಒಂದು ವಿಷಯ ಹೇಳಬಲ್ಲೆ ನಾನು. ಒಂದು 60 ವರ್ಷದ ಹಿಂದೆಯಿಂದ ಇವಾಗಿನವರೆಗೂ, ಇವಾಗ ಒಂದು 60 ವರ್ಷಕ್ಕೆ ಮುಂಚೆ ಇವು ಯಾವುದೇ ಆಗಲಿ ಒಂದು ಚಿಕ್ಕ ಮನೆ ಇದ್ದರೆ ಚಿಲ್ಕ ಹಾಕ್ಬಿಟ್ಟು ಹೋಗ್ಬಿಡ್ತಾಯಿದ್ರು ಆಚೆ. ಆ ಚಿಲ್ಕ ಹಾಕಿದರೆ ಮನೇಲಿ ಯಾರೂ ಇಲ್ಲಪ್ಪ ಅಂತ ಹೋಗ್ಬಿಡ್ತಾಯಿದ್ರು. ಆಮೇಲೆ ಬರ್ತಾ ಅಂತ ಒಂದು ಬೀಗದ ಕೈ ಬಂತು, ಬೀಗ ಹಾಕ್ಕೊಂಡು ಜೇಬಲ್ಲಿ ಹಾಕೋತಾಯಿದ್ರು ಮತ್ತೆ ಬರ್ತಾ ಒಂದು 10 ವರ್ಷಕ್ಕೆ ಏನಾಯಿತು, ಕಾಂಪೌಂಡ್ ಕಟ್ಬಿಟ್ಟು ಕಾಂಪೌಂಡ್ ಒಂದು ಗೇಟ್ ಹಾಕಿ ಗೇಟ್ಗೆ ಒಂದು ಬೀಗ ಹಾಕ್ತಾಯಿದ್ರು. ಮತ್ತೆ 20 ವರ್ಷ ಆದರೆ ಸೆಕ್ಯೂರಿಟಿ ಇಕ್ತಾಯಿದ್ರು. ಒಂದು 20 ವರ್ಷ ಆದರೆ ಮತ್ತೆ ಏನು ಮಾಡ್ತಾಯಿದ್ರು, ಸೆಕ್ಯೂರಿಟಿ ಇಟ್ಮೇಲೆ ಸೆಕ್ಯೂರಿಟಿಗೆ ಒಂದು CC ಕ್ಯಾಮ್ರಾ ಇಕ್ತಾಯಿದ್ರು. ಅಂದರೆ ಆ CC ಕ್ಯಾಮ್ರಾನೇ ನಮ್ಮದು ಪಿಕ್ಚರು. ಇದು ನೀವು ಅರ್ಥ ಮಾಡ್ಕೋಬೇಕು. ಇನ್ನು ನನಗೆ ಅದು ಗೊತ್ತಿಲ್ಲ, ಫ್ಯಾಂಟಸಿ ಅದು ಇದು ನಾವಿಲ್ಲ. ಆ CC ಕ್ಯಾಮ್ರಾನೇ ನಮ್ಮ ಪಿಕ್ಚರು. ಇನ್ನೊಂದು ಹೇಳ್ಬೇಕು, ನಮ್ಮ ಇಂಡಿಯನ್ ಸಂಸ್ಕೃತಿ ಇದು ನೋಡಿದ್ರೆ ನೀವು ಹೆಂಗೆ ಹೇಳ್ತೀರೋ ಗೊತ್ತಾಗ್ತಾ ಇಲ್ಲ. ಇದು ನನಗೆ ಗೊತ್ತಿದ್ದಂಗೆ ಇದು ಇಂಡಿಯನ್ ಸಂಸ್ಕೃತಿನ ನಾವು ಎತ್ತಿ ಹಂಗೆ ಹಿಡ್ದಿದ್ದೀವಿ. ಆಮೇಲೆ ಈ ಸಬ್ಜೆಕ್ಟ್ನ ಥ್ರೂಔಟ್ ಇಂಡಿಯಾದಲ್ಲಿ ಯಾರೂ ಟಚ್ಚೇ ಮಾಡಿಲ್ಲ. ಅದು ನಾವು ಧೈರ್ಯವಾಗಿ ನಾವು ಮಾಡಿದ್ದೀವಿ. ಈಗ ಇದನ್ನು ಮಾಡಬೇಕಾದ್ರೆ ಪ್ಯಾನ್ ಇಂಡಿಯಾ ಅನ್ಕೊಂಡೆ ಮಾಡಿದ್ರ? ಫಸ್ಟ್ ಮಾಡಬೇಕಾದ್ರೆ ಫ್ಯಾನ್ ಇಂಡಿಯಾ ಆಗಲಿಲ್ಲ. ಸಬ್ಜೆಕ್ಟ್ ಕೇಳ್ತಾ ಇದ್ದದ್ದು ಫ್ಯಾನ್ ಇಂಡಿಯಾ ಸಬ್ಜೆಕ್ಟೇ ಇದು ಸಂಸ್ಕೃತಿ ಅಂತ ಹೇಳಿದಾಗ ನಮಗೆ ನಮ್ಮ ಕರ್ನಾಟಕಕ್ಕೆಲ್ಲ ಥ್ರೂಔಟ್ ನಮ್ಮ ಇಂಡಿಯಾಗೆ ಸಂಸ್ಕೃತಿ ಅದು ಅಂತ. ಆಮೇಲೆ ನೋಡಿದ್ರೆ ಫ್ಯಾನ್ ಇಂಡಿಯಾ ಥರನೇ ಬಡ್ಜೆಟ್ಟು ಜಾಸ್ತಿ ಆಯಿತು. ನೀವು ಹೇಳಿದ್ರೆ ಸ್ಟಾರ್ಟಿಂಗು ಬಡ್ಜೆಟ್ ಅಂತ ಫ್ಯಾನ್ ಇಂಡಿಯಾಗೆ ಆಮೇಲೆ ನಾವು ಮಾಡ್ತಾ ಇದ್ದೀವಿ. ಟ್ರೈ ಮಾಡೋಣ ಫ್ಯಾನ್ ಇಂಡಿಯಾಗೆ ಅಂತ. ಸಬ್ಜೆಕ್ಟ್ ಯೂನಿವರ್ಸಲ್ ಸಬ್ಜೆಕ್ಟು, ಇದು ಎಲ್ಲರಿಗೂ ಅನ್ವಯಿಸೋದು. ಇದು ನಮ್ಮ ಇದಕ್ಕೆ ಅಂತಲ್ಲ, ಫುಲ್ ಥ್ರೂಔಟ್ ಇಂಡಿಯಾಗೆ ಅನ್ವಯಿಸೋದು. ಎಲ್ಲರಿಗೂ, ಎಲ್ಲ ಮನುಷ್ಯರಿಗೂ ಅನ್ವಯಿಸೋದು. ಎಲ್ಲ ಮನೆಯಲ್ಲಿ ನಡೀತಾ ಇರೋದು ನಾವು ತಗೊಂಡಿರೋದು. ಅದು ಭಾಷೆಗಳು ಬೇರೆ ಇರ್ಬೋದು, ಸಂಸ್ಕೃತಿ ಒಂದೇ ಅಲ್ವಾ, ಸೇಮ್ ಅದೇ ಸಂಸ್ಕೃತಿ ಅದು ತಗೊಂಡಿದ್ದೀವಿ. ಇದರಲ್ಲಿ ಲವ್ ಜಾಸ್ತಿ ಇದೆಯಾ, ಸೆಂಟಿಮೆಂಟ್ ಇದೆಯಾ, ಆ್ಯಕ್ಷನ್ ಇದೆಯಾ? ಇದು ಸೆಂಟಿಮೆಂಟು ಇದೆ, ಆ್ಯಕ್ಷನ್ನು ಇದೆ. ಲವ್ ಅಷ್ಟಿಲ್ಲ ಇದರಲ್ಲಿ, ಲವ್ ಇಲ್ಲ. ಮಿಕ್ಕಿದ್ದು ಆಧ್ಯಾತ್ಮಿಕವಾಗಿ ಏನೇನಿದೆಯೋ ಎಲ್ಲ ಇದೆ. ಅರ್ಜುನ್ ಜನ್ಯ ಬೇಸಿಕ್ಲಿ ಮ್ಯೂಸಿಕ್ ಡೈರೆಕ್ಟರ್, ಸಿನಿಮಾದಲ್ಲಿ ಸಾಂಗ್ಸೇ ಇಲ್ಲ. ಹೌದು, ನಾವು ಕತೆ ಸಾಂಗ್ ಕೇಳಲಿಲ್ಲ, ಕತೆಗೆ ಸಾಂಗ್ಸೇ ಕೇಳಲಿಲ್ಲ. ಮ್ಯೂಸಿಕ್ ಡೈರೆಕ್ಟರ್ಗೆ ಮ್ಯೂಸಿಕ್ ಏನೇನು ಮಾಡಬೇಕಾದ್ರೆ ಒಂದು ಸಾಂಗ್ ಅನ್ನೋದು ಆತನಿಗೆ ಒಂದು ಪ್ಲಸ್ ಪಾಯಿಂಟ್ ಇರುತ್ತೆ. ಹೌದು, ಆತನಿಗೆ ಅನ್ನಿಸ್ಲಿಲ್ವ ಎಲ್ಲ ಹಾಕಬೇಕು ಅನ್ನೋದು? ಕತೆ ಕೇಳಲೇ ಇಲ್ಲ, ಸಾಂಗಿಗೆ ಜಾಗನೇ ಇಲ್ಲ ಸಾಂಗಿಗೆ. ಯಾಕಂದರೆ ಕಥೆಯಲ್ಲಿ ಸಾಂಗಿಗೆ ಜಾಗನೇ ಇಲ್ಲ. ಎಷ್ಟು ನಿಮಿಷ ಸಬ್ಜೆಕ್ಟ್ ಇದೆ? ಇದು ಒಂದು 2 hours 30 minutes ಇದೆ ಅಂದ್ಕೊಂಡಿದ್ದೀವಿ. ಈ ಇತ್ತೀಚೆಗೆ ನಮ್ಮಲ್ಲಿ ಪರಂಪರೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡುವಂಥ ಇದು ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಕಾಂತಾರ ಆಗಲಿ, ಸೊ ಇದ್ರ ಮೇಲೆ ಸೊ ಇದು ಒಂದು ರೀತಿ ದೈವದ ಮೇಲೆ ಹೋಗುತ್ತಾ ಇಲ್ಲ ಸಿನಿಮಾ ನಮ್ಮ ಇಂಡಿಯನ್ ಸಂಸ್ಕೃತಿ ಮೇಲೆ ಹೋಗುತ್ತೆ.
ನನ್ನ ಸಂಸ್ಕೃತಿ ಅಂತ ಹೇಳಬಲ್ಲೆ, ಮತ್ತು ಯಾವ ಕಡೆ ಹೋಗುತ್ತೆ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇಂಡಿಯನ್ ಸಂಸ್ಕೃತಿ. ಯಾವತ್ತು ರಿಲೀಸು? 25 ಡಿಸೆಂಬರ್ 25. ಏನು ಅವತ್ತು ಡೇಟು ಅದೇ ಇಟ್ಕೊಂಡಿದ್ದು? ಚೆನ್ನಾಗಿತ್ತು ಅದು ನಮಗೆ ಈ ಅರ್ಜುನ್ ಜನ್ಯ ಅವ್ರದ್ದು ನಮ್ಮದು ಎಲ್ಲ ಗುರುಗಳು ಅವತ್ತು ತುಂಬ ಚೆನ್ನಾಗಿದೆ ಇಟ್ಕೊಳ್ಳಿ ಅಂತ ಹೇಳಿದ್ರು. ನೀವು ನನಗೆ 7 ಆಗಿ ಬರುತ್ತೆ ಅದಂತ, ಅದೊಂದು ನನ್ನದು ಒಂದು ಸೆಂಟಿಮೆಂಟ್ ಇತ್ತು ನಮ್ಮದು ಅದಂತ. ನಾವು ಕೇಳಿದಾಗ ಚೆನ್ನಾಗಿದೆ, ಆ ಡೇಟಿಗೆ ರಿಲೀಸ್ ಮಾಡಿ ಅಂತ ಹೇಳಿದ್ರು ಅಂತ. 7 ಯಾವ ಥರ ಆಗಿ ಬರುತ್ತೆ ಅನ್ನೋದು ಏನೇ ಮಾಡಿದ್ರೆ 7 ಏನೇ ಮುಂದೆ ಹೇಳಿಲ್ಲ, ಎಲ್ಲಾದ್ರೂ ಒಂದು 7 ನಂಬರ್ ಬರಬೇಕು ಅಂತ. ಅದು ಆವಾಗಿಂದ ಹಂಗೆ ಬಂದುಬಿಟ್ಟಿದೆ. ನಮ್ಮ ತುಲಾರಾಶಿ 7ಅಲ್ಲಿ ಬಂದು ಕೂತ್ಕೊಳ್ಳೋದು, ಅದು ಹಂಗೆ ಕಂಟಿನ್ಯೂ ಆಗಿದೆ ಅಂತ ಅಷ್ಟೇ. ಹಾಗಾದರೆ ನೀವು ನ್ಯೂಮರಾಲಜಿ ನಂಬ್ತೀರಿ? ನಾನು ಯಾರನ್ನೂ ನಂಬಲ್ಲ, ಬಟ್ ಅದು 7 ಬಂದಾಗ ನನಗೇನೋ ಒಳ್ಳೇದಾಯಿತು, ನಾನು ಕಂಟಿನ್ಯೂ ಹೇಳ್ದಾಗ ಬರ್ತೀನಿ. ನಿಮ್ಮ ಕಾರ್ ನಂಬರು, ಮನೆ ನಂಬರ್ ಎಲ್ಲ 7? ನಂದು ಹಳೆ ನಂಬರು ಅಂತ 16, 617, ಇದು 867. ನಮ್ಮ ಕಾರ್ನೆಲ್ಲ 777. ಏನೋ ಒಂದು ಸೆಂಟಿಮೆಂಟ್ ಆವಾಗಿಂದ ಬಂದಿದೆ, ಚೆನ್ನಾಗಿದೆಯಲ್ಲ, ಅದೇ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಸಿನಿಮಾ ಡೇಟು 7? ಸಿನಿಮಾ ಡೇಟು 7. ಈ ಹೊರ ಇದು ಬೇರೆ ರಾಜ್ಯಗಳಿಗೆಲ್ಲ ಹೋಗ್ತೀರಿ ಪ್ರಚಾರಕ್ಕೆ, ಪ್ಯಾನ್ ಇಂಡಿಯಾ ಅಂದ್ಬಿಟ್ಟು ಚಾರ್ಟೆಡ್ ಫ್ಲೈಟ್ ಮಾಡ್ಕೊಂಡು ಹೋಗ್ತೀರಿ. ಹೌದು. ಏನು ರಿಯಾಕ್ಷನ್ ಬರ್ತದೆ ನಿಮ್ಮಲ್ಲಿ? ನಾವು August 15 ಅಂತ ರಿಲೀಸ್ ಮಾಡ್ಕೊಂಡಿದ್ವಿ ಅವಾಗ ಅಂತ. ಟೀಸರ್ ಬಿಟ್ಟಾಗ ಟೀಸರ್ಗೆ ಏನು ಮಾಡಿದ್ವಿ ಅಂತ, August 15 ಅಲ್ಲ, ಇನ್ನೊಂದು 1.5 ತಿಂಗಳು 2 ತಿಂಗಳಿದೆ, ನಮ್ಮ ಪಬ್ಲಿಸಿಟಿ ಆಗುತ್ತೆ ಅಂತ ಚಾರ್ಟೆಡ್ ಫ್ಲೈಟ್ ತೊಗೊಂಡು ನಾವೆಲ್ಲ ಸ್ಟೇಟ್ಗೆ ಹೋಗಿ ಬಂದ್ವಿ ಅದಂತೆ. ಆ ಚಾರ್ಟೆಡ್ ಫ್ಲೈಟ್ ತೊಗೊಂಡು ಎಲ್ಲ ಫುಲ್ ಪಬ್ಲಿಸಿಟಿ ಆವಾಗಲೇ ನಾವು ಸ್ಟಾರ್ಟ್ ಮಾಡಿದ್ದು, August 15 ಮಾಡೋ ಅಂತ. ಅದು ಕಾರಣಾಂತರಗಳಿಂದ ಆಗಲಿಲ್ಲ. ಆವಾಗ ಏನಾಯ್ತು, ಡಿಲೇ ಆಗೋಯಿತು. ಆವಾಗ ಆ ಪಬ್ಲಿಸಿಟಿ ಏನಾಯಿತು, ಸ್ವಲ್ಪ ಸ್ಟೈಲ್ ಆಯಿತು. ಫೈಲ್ಗನ್ನ ಸ್ವಲ್ಪ ನಮ್ಮ ಕಡೆಯಿಂದ ಡಿಲೇ ಆಗಿದ್ದರಿಂದ ಅದಂತ ಜನ ಮರೆತರು ಅದಂತ. ಮತ್ತು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತೆ ಚಾರ್ಟೆಡ್ ಫ್ಲೈಟಲ್ಲಿ ಎಲ್ಲ ಕಡೆ ಹೋಗ್ತೀರಿ? ಅದು ಅಂದ್ಕೊಂಡಿದ್ದೀವಿ, ಹೋಗ್ತೀವಿಲ್ವ ಗ್ಯಾರಂಟಿ ಇಲ್ಲ, ಹೋಟೆಲ್ ಅಂದ್ಕೊಂಡಿದ್ದೀವಿ. ಈಗ ಯಾರೇ ಸಿನಿಮಾ ಪ್ರೊಡ್ಯೂಸರ್ ಆಗಲಿ, ಅವ್ರು ಅನ್ಕೊಳ್ಳೋದು ನಮ್ದು ಇಂಡಿವಿಜುವಲ್ ಆಗಿ ದೊಡ್ಡದಾಗಿ ಬರಲಿ ಅಂತ. ಬಟ್ ಇವತ್ತು ನಿಮ್ಗೆ ಮೊನ್ನೆ ಇನ್ನೊಂದು ಸಿನಿಮಾನು ಬರ್ತಾ ಇದೆ, ಸೊ ಕ್ಲಾಶ್ ಆಗುತ್ತೆ ಅಂತನಾ? ಸರ್ ಖಂಡಿತ ನಾನು ಕ್ಲಾಶ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ನಾನು ಎಲ್ಲ ಕಡೆಯೂ ಹೇಳ್ತಾ ಇದ್ದೀನಿ, 2 ಕನ್ನಡ ಪಿಕ್ಚರು ಸರ್. ಅದು ಮಾಸ್ ಪಿಕ್ಚರು, ನಮ್ಮ ಕ್ಲಾಸ್ ಪಿಕ್ಚರು. ನಮ್ಮದೇ ಆಡಿಯನ್ಸ್ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ದು ನಮ್ಮದು. ಸಾರ್ದು ಅವ್ರದ್ದು ಒಂದು ಫುಲ್ಲು ಮಾಸ್ದು. ಇದು ನಾವು ಡೇಟ್ ಫಿಕ್ಸ್ ಮಾಡಿಬಿಟ್ಟು 2-3 ಡೇಟ್ ಇದಾಗೋಗಿತ್ತು ನಮ್ಮದು. ಫಸ್ಟ್ ಒಂದು August 15 ಅಂತ, ಸೆಪ್ಟೆಂಬರ್ ಅಂದ್ಕೊಂಡ್ವಿ, ಹೋಗ್ಲಿ ಅಕ್ಟೋಬರ್ ಅಂದ್ವಿ, ಅಕ್ಟೋಬರ್ಗೂ ಆಗಿಲ್ಲ. ಮತ್ತು ನನಗೆ ಆಗಸ್ಟು ಅಂದ್ಕೊಂಡ್ವಿ. ಆಮೇಲೆ ನಾವು ನವಂಬರ್ಗೆ ಇದು ಮಾಡಿದ್ದು. ಸರಿ 3 ಡೇಟು ನಾವು ಮಾಡಿದ್ದು ಇದಾಗುತ್ತೆ, ಮತ್ತೆ ಡೇಟ್ ಚೇಂಜ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ನಾವು ಅದನ್ನು ಡಿಸೆಂಬರ್ 25ಗೆ ನಾವು ಫಸ್ಟೇ ಅಂದ್ಕೊಂಡಿದ್ವಿ.